ಅಂದರೆ ಎಪಿಸೋಡ್ ಇಲ್ಲಿಂದನೇ ಸ್ಟಾರ್ಟಿಂಗ್ ಆಗುತ್ತೆ. ಯಾಕಂದರೆ ಇವರಿಬ್ಬರು ಅತ್ತೆ ಸೊಸೆ, ನಾನು ನಿನ್ನನ್ನು ಈ ಮನೆ ಸೊಸೆ ಅಂತ ನಾನು ಒಪ್ಕೊಂಡಿಲ್ಲ ಅಂತೆಲ್ಲ ಹೇಳ್ತಾರೆ. ಇವತ್ತಿಲ್ಲ ಅಂದರೆ ನಾಳೆ ಒಪ್ಕೊತೀರಲ್ಲ ನೀವು ನನ್ನ ಸೊಸೆ ಅಂತೆಲ್ಲ ಹೇಳಿ, ಇದು ಗೌರಿಗೂ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಂದೇನು ತಪ್ಪೇ ಇಲ್ಲ, ಆದರೂ ನಾನು ಈ ತಪ್ಪಿಸ್ತೇ ಆಗ್ಬಿಟ್ಟಿನಲ್ಲ ಈ ಮನೆಯಲ್ಲಿ, ಹೆಂಗಪ್ಪ ಮಾಡೋದು ಅಂತೆಲ್ಲ ಹೇಳಿ ಆಲೋಚನೆ ಮಾಡಿದೆ. ಈ ಕಡೆ ಅವ್ರ ಅಕ್ಕಂದು ಜೀವನದ್ದು ಮತ್ತು ಅವ್ರ ತಂದೆ ತಾಯಿ ಬಗ್ಗೆನೂ ಮತ್ತು ತನಗಾಗ್ತಾ ಇರೋ ಅನ್ಯಾಯದ ಬಗ್ಗೆನೂ ಭಾಳ ಚಿಂತೆ ಮಾಡ್ತಾನೆ ಇರ್ತಾಳೆ. ಇದು ಚಿಂತೆ ಇರ್ಬೇಕಾದ್ರೆ ಈ ಕಡೆ ಅವರು ಆದ್ರೂ ಅದನ್ನೆಲ್ಲೂ ತೋರ್ಪಡಿಸ್ಕೊಳಲ್ಲ. ಒಂದು ಜವಾಬ್ದಾರಿ ಇರೋ ಹೆಣ್ಮಗಳಾಗಿ ಹೆಂಗೆ ನಡ್ಕೋಬೇಕು ಹಂಗೆ ನಡ್ಕೊತಾ ಇರ್ತಾಳೆ. ಈ ಕಡೆ ಗಂಡನ ಮನೆಯವರು ಬಿಟ್ಕೊಡೋಕೆ ರೆಡಿ ಇಲ್ಲ, ಈ ಕಡೆ ತವ್ರ ಮನೆಯವ್ರನ್ನೂ ಬಿಡೋಕ್ಕೂ ರೆಡಿ ಇರಲ್ಲ. ಎಲ್ಲರನ್ನ ಹೊಂದ್ಕೊಂಡು ಹೋಗಬೇಕು ಅಂತ ಪಾಪ ಪ್ರಯತ್ನನೇ ಪಡ್ತಾನೆ. ಈ ಕಡೆ ನೆಕ್ಸ್ಟು ಅಂದರೆ ನಾನು ನಿನ್ನ ಹೆಂಡ್ತಿ ಅಂತ ಒಪ್ಪಿಕೊಂಡಿನ ಅಂತೆಲ್ಲ ಹೇಳ್ತಾಳೆ. ಮತ್ತು ಇನ್ನೇನು, ನಂದೇನು ತಪ್ಪಿಲ್ಲ ಅಂತ ಹೇಳಿದ್ಮೇಲೆ ನೀನು ನನ್ನ ಹೆಂಡ್ತಿ ಅಂತ ಒಪ್ಪಿಸ್ಕೋಬೇಕು. ನಾನು ಅವತ್ತಿಂದ ನಾನು ಹಾಕಿರೋ ಕಂಡೀಷನಲ್ಲಿ ಹೇಳಿದ್ದು ನಿಂದೇನು ತಪ್ಪಿಲ್ಲ ಅಂತ ನೀನು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿಲ್ಲ ಅಂದರೆ ಈ ಮನೆ ಬಿಟ್ಟು ಹೋಗ್ಬೇಕಂತ ಅಷ್ಟೇ ಹೇಳಿ, ನಾನು ನನ್ನ ಹೆಂಡ್ತಿ ಜಾಗ ಕೊಡ್ತೀನಿ ಅಥವಾ ನನ್ನ ಮನಸ್ಸಲ್ಲಿ ಜಾಗ ಕೊಡ್ತೀನಿ ಅಂತ ನಾನು ಹೇಳಿಲ್ಲಲ್ಲ ಅಂತೆಲ್ಲ ಹೇಳಿ, ನನ್ನ ಡೇ ಒನ್ನಿಂದ ಅಂದರೆ ನನಗೆ ನೀನು ಯಾವತ್ತು ಭೇಟಿಯಾಗಿ ಅಂದರೆ ಇವ್ರ ಮದುವೆಗಿಂತ ಮುಂಚೆಗೆ ಇವರಿಬ್ಬರದ್ದು ಭೇಟಿ ತುಂಬ ಸಲ ಆಗಿರ್ತದೆ. ತುಂಬ ಅಂದರೆ ತುಂಬ ಯಾವಾಗ ನೋಡ್ತಾಳೋ ಅವಾಗೆಲ್ಲ ಇರಿಟೇಟ್ ಮಾಡಿರ್ತಾಳೆ ಗೌರಿ. ಅದೆಲ್ಲ ಅವ್ರ ಮನಸ್ಸಲ್ಲಿ ಇನ್ನೂ ಹಂಗೆ ಇರ್ತಾಳೆ. ಡೇ ಒನ್ನಿಂದನೂ ನಾನು ನಿನ್ನನ್ನು ನೋಡ್ಕೊತಾನೆ ಬಂದೆ, ಎಷ್ಟು ನನ್ನನ್ನು ಸತಾಯಿಸಿದೆ, ಎಷ್ಟು ನನಗೆ ತೊಂದರೆ ಕೊಟ್ಟು, ಎಷ್ಟು ನನಗೆ ಟಾರ್ಚರ್ ಇಟ್ಟಿದೆ ಅನ್ನೋದು ನನಗೆ ಗೊತ್ತು ಅಂತೆಲ್ಲ ಹೇಳ್ತಾನೆ. ನನ್ನ ಮನಸ್ಸಲ್ಲಿ ನಿನಗೆ ಯಾವತ್ತೂ ಜಾಗನೇ ಕೊಡಲ್ಲ ಅಂತೆಲ್ಲ ಹೇಳ್ಬಿಡ್ತಾನೆ. ಈ ಕಡೆ ಗೌರಿ ಆಳ್ಕೊಂತ ರೂಮಿಂದ ಆಚೆ ಹೋಗಿ ಚಿಂತೆ ಮಾಡ್ತಾನೆ ಇರ್ತಾಳೆ. ಬಟ್ ಅವ್ರ ಅತ್ತೆ ಹೇಳಿದ್ದೂ ನೆನೆಸ್ಕೊತಾಳೆ, ಅವ್ರ ಗಂಡನೂ ಹೇಳಿದ್ದು ನೆನೆಸ್ಕೊತ. ಆದರೆ ಅರುಂಧತಿ ಮೇಡಮ್ ಅವರು ಒಂದು ಮಾತು ಹೇಳಿರ್ತಾರಲ್ಲ, ಆ ಮಾತನ್ನು ನೆನೆಸ್ಕೊತಾ ಇರ್ತಾಳೆ. ಆ ಮೇಡಮ್ ಅವರು ಆದರೆ ಎಷ್ಟು ಚೆನ್ನಾಗಿ ಕೇರ್ ತೊಗೊತಿದ್ರು ಅಂತೆಲ್ಲ ಅದನ್ನು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾಳೆ. ಈ ಕಡೆ ಅಜ್ಜ ಅಜ್ಜಿದು ಮತ್ತು ಮೋನಿಕಾ ಅಂದಾನೆ ಈಗ ಹೆಂಗಾದರೂ ಮಾಡಿ ಮೋನಿಕಾನ ಲೈಫ್ ಸೆಟಲ್ ಮಾಡಬೇಕನ್ನೋದೊಂದು ಜವಾಬ್ದಾರಿ ಗೌರಿ ಮೇಲೆ ಇರುತ್ತೆ. ಈಗ ಅವ್ರ ಅಪ್ಪ ಅಮ್ಮನಿಗೆ ಇಲ್ಲಿದ್ದ ನನ್ನ ಒಂದು ವೇಳೆ ಈ ಮನೇಲಿ ಜಾಗ ಸಿಕ್ಕಿದೆ, ಒಂದು ವೇಳೆ ನಾನು ಈ ಮನೆ ಸೊಸೆ ಅಂತ ಒಪ್ಪಿಕೊಂಡಿಲ್ಲ ಅಂದರೆ ಮುಂದೆ ಹೆಂಗೆ ನನ್ನ ಭವಿಷ್ಯ ಅನ್ನೋದೊಂದು ಚಿಂತೆಯಿಂದ ಪಾಪ ಕಣ್ಣೀರು ಹಾಕುವಂಥ ರೂಮಿಂದ ಆಚೆ ಬರ್ತಾಳೆ. ಇದು ಶುಕ್ರವಾರದ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಟ್ವಿಸ್ಟ್ ಇಟ್ಟಿದ್ದಾರೆ ಈ ಎಪಿಸೋಡಲ್ಲೇನು, ಅಜ್ಜ ಅಜ್ಜಿ ಆಮೇಲೆ ಹೆಂಗಿದ್ರು ಆಶಾ ಅಕ್ಕನೂ ಮತ್ತು ಅವರ ಹಸ್ಬೆಂಡ್ ಜ್ಞಾನೇಶ್ ಅವರು ತುಂಬ ಇಷ್ಟಪಡ್ತಾಯಿದ್ರು. ಹಾಗಾಗಿ ಮತ್ತು ಶ್ಯಾಮೂ ಸಪೋರ್ಟಿವ್ ಆಗಿ ಇರ್ತಾನೆ. ಇದೆಲ್ಲ ಒಂದು ಪರಿಹಾರಕ್ಕೆ ಬರುತ್ತೆ. ಒಂದಲ್ಲ ಒಂದು ದಿವಸ ಗೌರಿ ವಿವೇಕ್ನ ಮನಸ್ಸು ಗೆಲ್ತಾಳೆ, ಇವ್ರ ಮನಸ್ಸನ್ನು ಗೆಲ್ತಾಳೆ. ಟ್ವಿಸ್ಟ್ ಇಟ್ಟಿದ್ದಾರೆ. ಈ ಟ್ವಿಸ್ಟ್ ಎದಕ್ಕೆ ಇಟ್ಟಿದ್ದಾರೇನೋ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಅರುಂಧತಿ ಮೇಡಮ್ ಹೇಳಿದಾಗೆ ಇವರು ಮೇ ಬಿ ತಿದ್ಕೊತಾರೇನೋ, ಸೊಸೆ ಅಂತ ಅಕ್ಸೆಪ್ಟ್ ಮಾಡ್ಕೊತಾರೇನೋ ಅಂತ ಅಂದ್ಕೊಂಡಿದ್ದೆ. ಇವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ತೋರಿಸಿಲ್ಲ, ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟ್ರು. ಮೇ ಬಿ ನೋಡ್ಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾಡ್ತಾರೇನೋ ಅನ್ನೋದು. ಇವಾಗ ಇಲ್ಲಿ ಈ ಕಡೆಯಿಂದ ಇವಳು ಮೋನಿಕಾ ಅಂತೂ ಮದುವೆಗೆ ಫುಲ್ ತಯಾರಾಗಿಬಿಟ್ಟಿದ್ದಾಳೆ, ಮೇಕಪ್ ಎಲ್ಲ ತರಿಸ್ಕೊಂಡು.